ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ದೋಸೆ ಮತ್ತು ಬಟಾಟಿ ಪಲ್ಯ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮತ್ತು ದೋಸೆನ ಯಾವ ಥರ ಮಾಡ್ಕೊಳ್ಬೇಕು, ಈ ಥರ ದೋಸೆ ಕಲರ್ ಕೆಂಪಗೆ ಬರಬೇಕಂದ್ರೆ ಏನು ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು 3 ಲೋಟ ಅಕ್ಕಿ ತೊಗೋತೀನಿ. ನೀವು ಬೇಕಾದರೆ ನಿಮಗೆ ಜಾಸ್ತಿ ಬೇಕಂದರೆ 6 ಲೋಟ ತೊಗೊಳ್ಳಿ, ಕಡಿಮೆ ಬೇಕಂದರೆ 1 ಲೋಟ ತೊಗೊಳ್ಳಿ. ನೋಡಿ, ಇದಕ್ಕೇ 1 ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. ನೀವು ಇಬ್ಬರೇ ಇದ್ದರೆ ಒಂದು ಅರ್ಧ ಲೋಟ ಉದ್ದಿನಬೇಳೆ ಹಾಕ್ಕೊಳ್ಳಿ. ನಾನು ಇದರಲ್ಲಿ ಹೆಸರು ಕಾಳು, ತೊಗರಿಬೇಳೆ ಮತ್ತು ಕಡಲೆಬೇಳೆನ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನೇ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಮೆಂತ್ಯಕಾಳು ಹಾಕೋದ್ರಿಂದ ಇದ್ರ ರುಚಿನೂ ಹೆಚ್ಚಾಗತ್ತೆ ಮತ್ತು ತಿನ್ನಲಿಕ್ಕೂ ರುಚಿ ಗಮ್ ಅಂತ ಚೆನ್ನಾಗಿ ವಾಸನೆಯೂ ಬರುತ್ತೆ. ಮೆಂತ್ಯಕಾಳು ಹಾಕ್ಕೊಳ್ಳಿ. ಈಗ ಇದರಲ್ಲಿ ರೇಷನ್ ಅಕ್ಕಿಯಲ್ಲಿ ಹೊಟ್ಟೆ ಇರತ್ತೆ ಅಂಥೇಳಿ ಒಂದು 2-3 ಸಲ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು. ರೇಷನ್ ಅಕ್ಕಿಯಲ್ಲಿ ಸ್ವಲ್ಪ ಅದಕ್ಕೆಲ್ಲ ಪಾಲಿಷ್ ಮಾಡಿರ್ತಾರಲ್ಲ ಅಂಥೇಳಿ ಅದನ್ನೆಲ್ಲ 2-3 ಸಲ ತೊಳೆದಿಟ್ಕೊಳ್ಳಿ ಚೆನ್ನಾಗಿ. ಇದನ್ನು ನೋಡಿ, ಈ ಥರ ನೀರನ್ನು ಹೊಲಸಿರತ್ತೆ. ಸ್ವಲ್ಪನೇ ತೊಳೆದು 2 ಸಲ ತೊಳ್ಕೊಳ್ಳಿ. ಈಗ ಇದನ್ನು ತೊಳೆದು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇದನ್ನು 8 ತಾಸು ನೆನಿಲಿಕ್ಕಿಡಿ. ಬೆಳಗ್ಗಿಡಿ, ಸಾಯಂಕಾಲ ಅಂದ್ರೆ ರುಬ್ಕೊಳ್ಬೋದು. ಈಗ ನಾನು 8 ತಾಸು ಆದಮೇಲೆ ಈಗ ಹಿಟ್ಟು ರುಬ್ಲಿಕ್ಕೆ ಇಡೋಕ್ಕಿಂತ ಮುಂಚೆ 1 ಲೋಟ ಅವಲಕ್ಕಿನ ತೊಗೊಂಡಿದ್ದೀನಿ. ಏನು ನಾವು ಅಳತೆ ತೊಗೊಂಡಿರ್ತೀವಲ್ಲ ಅಕ್ಕಿ, ಅದೇ ಅಳತೆಯಲ್ಲಿ ನೀವು ಚಿಕ್ಕ ಲೋಟ ಎಲ್ಲ ತೊಗೊಂಡ್ರೆ ಚಿಕ್ಕ ಲೋಟ ಅವಲಕ್ಕಿ ತೊಗೊಳ್ಳಿ. ಅದನ್ನು ತೊಳೆದಿಟ್ಕೋಬೇಕು. ಈಗ ನಾನು ಹಿಟ್ಟು ರುಬ್ಬೋದನ್ನು ಹೇಳ್ಕೊಡ್ತೀನಿ ನೋಡಿ. ಈ ಹಿಟ್ಟನ್ನು ಯಾವ ಥರ ರುಬ್ಬೇಕಂದ್ರೆ ನೈಸ್ ನಮ್ಮ ಕೈಗೆ ಅಂಟ್ತತ್ತಲ್ಲ ಆ ಥರ ಅಂಟ್ಕೊಳ್ಬೇಕು. ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ ಸಣ್ಣ ಕಪ್ಲೆನೇ ಹಾಕೋತಿದ್ದೀನಿ. ನಾನು ಬೇಗ ಆಗತ್ತೆ ಅಂಥೇಳಿ ಸಣ್ಣದರಲ್ಲೇ ಮಾಡ್ಕೊಳ್ತೀನಿ. ನೀವು ಬೇಡ ಅಂದರೆ ದೊಡ್ಡದರಲ್ಲಿ ಹಾಕೊಂಡು ಮಾಡ್ಕೊಳ್ಬೋದು. ಈ ದೋಸೆ ಹಿಟ್ಟನ್ನ ನಾವು ಯಾವ ಥರ ಅಂದರೆ ರುಬ್ಕೊಂಬಂದಮೇಲೆ ನೋಡಿ, ಈಗ ರುಬ್ಕೊಂಬರ್ತೀನಿ, ತೋರಿಸ್ತೀನಿ. ಹಿಟ್ಟು ನೋಡಿ, ಈ ಥರ ಹಿಟ್ಟು ರುಬ್ಕೊಳ್ಬೇಕು. ಒಂದು ಸ್ವಲ್ಪ ನೋಡಿ, ಸ್ಪೂನಿಗೆ ತಾಗತ್ತೆ. ಇದು ಈ ಥರ ನೈಸಾಗಿರಬೇಕು. ನೋಡಿ, ಕೈಗೆ ಅಂಟ್ಕೊಳ್ಳತ್ತೆ. ಕೈಗೆ ನೋಡಿ ಅಂಟ್ಕೊಳ್ತಾ ಇದೆ. ಈ ಥರ ನಾವು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ನಾನು ಇದೇ 3 ಸಲ ಹಾಕ್ಕೊಂಡಿದ್ದೆ. ನಮ್ದು ಹಿಟ್ಟು ರೆಡಿ ಆಯ್ತು ನೋಡಿ. ಈಗ ಇದಕ್ಕೆ ನಾನು ಅವಲಕ್ಕಿನ ಹಾಕೊಂಡು ರುಬ್ಕೊಂಡ್ಬರ್ತೀನಿ ನೋಡಿ. ಇದಕ್ಕೆ ನಾನೀಗ ಏನು ನಾವು ಮೊದಲೇ ನೆನೆಸಿಟ್ಟಿರ್ತೀವಲ್ಲ ರುಬ್ಬಕ್ಕಿಂತ ಮೊದಲು ನಾನು ಒಂದೊಂದು ಸ್ಪೂನ್ ಹಾಕ್ಕೊಂಡು ಇದನ್ನು ನೈಸಂಗೆ ರುಬ್ಕೊಂಬರ್ಬೇಕು. ನೋಡಿ, ಈ ಥರ ನೈಸಂಗೆ ರುಬ್ಕೊಂಬರ್ಬೇಕು. ಈಗ ಇದನ್ನು ಚೆನ್ನಾಗಿ ಒಂದು ಸಲ ಸ್ಪೂನ್ಲೇ ಮಿಕ್ಸ್ ಮಾಡಿ ಇದನ್ನು ನಾವು ನೆನೆಲಿಕ್ಕೆ ಇಡಬೇಕು. ರಾತ್ರಿಯೇ ನೆನೆಸಿಟ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅವಲಕ್ಕಿದು ಮತ್ತು ಅಕ್ಕಿ, ಉದ್ದಿನಬೇಳೆ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಇದು ಚೆನ್ನಾಗಿ ಉಬ್ಬಿ ಬರುತ್ತೆ. ಹಿಟ್ಟು ಹುಳಿನೂ ಆಗಲ್ಲ. ಸ್ವಲ್ಪ ಹುಳಿ ಬರಲೇಬೇಕು, ಅಂದ್ರೇ ದೋಸೆ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ನಾನು ಸಿಂಪಲ್ಲಾಗಿ ಆಲೂಗಡ್ಡೆ ಪಲ್ಯ ಮಾಡೋದನ್ನು ಹೆಂಗೆ ಅಂತ ಹೇಳ್ತಾ ಇದ್ದೀನಿ. ಈ ಆಲೂಗಡ್ಡೆಯಲ್ಲಿ ಒಳಗಡೆ ಕಪ್ಪಾಗಿರುತ್ತೆ, ಕೈ ಇರುತ್ತೆ ಅಂಥೇಳಿ ನಾನು ಇದನ್ನು ಕಟ್ ಮಾಡಿ ಹಾಕ್ಕೊಳ್ತೀನಿ ನೋಡಿ. ಕಪ್ ಬಾಕೆಲ್ಲ ಆಗಿರುತ್ತೆ. ಅದಕ್ಕೆ ನಾವು ಇದನ್ನು ಒಂದೇ ಅಕ್ಕಂಡು ಹಾಕಬಾರ್ದು. ನೋಡಿ, ಈ ಥರ ಏನಾದರೂ ಒಳಗಡೆ ಕಪ್ಪಾಗಿದ್ದರೆ ನಾವು ಸೈಡಿಗೆ ತೆಗೆದಿಟ್ಟು ಇದನ್ನು ಬೇಯಿಸ್ಕೊಳ್ಬೋದು. ಇಲ್ದಿದ್ರೆ ಹಾಗೆ ಬೇಯಿಸ್ಕೊಂಡ್ರೆ ಕೈಯಾಗಿ ಬರುತ್ತೆ ಪಲ್ಯ. ನೋಡಿ, ಇದನ್ನೆಲ್ಲ ನಾನು ಈಗೇನು ಮಾಡ್ತೀನಿ ನೋಡಿ, ಕಪ್ಗಾದದ್ದು ತೆಗೆದು ಚೆನ್ನಾಗಿರೋದನ್ನ ಅಷ್ಟೇ ತೊಗೊಂಡು ನಾವು ಈ ಥರ 1ರಲ್ಲಿ 2 ಭಾಗ ಅಥವಾ ನೋಡ್ಕೊಂಡು ನೀರು ಹಾಕಿ ಚೆನ್ನಾಗಿ ತೊಳೆದು ನೀರು ಹಾಕಿ ಇದನ್ನು 3 ಸಿಟಿ ಕುಕ್ಕರ್ ಕೂಗಿಸ್ಕೊತೀನಿ ನೋಡಿ. ಸ್ವಲ್ಪ ಉಪ್ಪು ಹಾಕೋದ್ರಿಂದ ಕಪ್ಪಾಗಲ್ಲ. ಈಗ ಕುಕ್ಕರ್ ಸಿಟಿನ ಕೂಗಿಸ್ಕೊತೀನಿ. ಈಗ ಕುಕ್ಕರ್ ಸಿಟಿ ಆಗಿದೆ. ಇದು ನೋಡಿ, ನಾನು ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ಸಿಟಿ ಆರಿದ ಮೇಲೆ ತೋರಿಸ್ತೀನಿ ನೋಡಿ. ಸಿಟಿ ಆರಿದೆ. ಈಗ ಇನ್ನೂ ಬಿಸಿ ಇದೆ. ಒಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪ ಆರ್ಲಿಕ್ಕೆ ಇಡಬೇಕು ನೋಡಿ. ಬಟಾಟಿ ಕೈ ಇರತ್ತೆ ಅಂಥೇಳಿ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಬಟಾಟಿ ಈಗ ಆರಿದೆ ನೋಡಿ. ಇದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ನಾವು ಒಂದು ತಟ್ಟೆಗೆ ಇಟ್ಕೊಳ್ಬೇಕು. ಈ ಥರ ಬಟಾಟಿ ಪಲ್ಯ ಮಾಡೋದ್ರಿಂದ ಇದ್ರ ರುಚಿನೂ ಹೆಚ್ಚಾಗಿರುತ್ತೆ. ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ, ಅಖಂಡ ಹಾಕ್ಕೋಬೇಡಿ.
ಯಾಕಂದರೆ ಒಳಗಡೆ ಕೈ ಎಲ್ಲ ಇರತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ ಇದನ್ನೇ ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತೀನಿ. ಇದನ್ನೀಗ ಒಗ್ಗರಣೆ ಹಾಕೋತೀನಿ ನೋಡಿ. ಇದಕ್ಕೇ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಸಿಂಪಲ್ ಆಗಿದೆ, ಇದಕ್ಕೇನು ಲಿಂಬೆಹಣ್ಣು ಬೇಡ, ಏನು ಬೇಡ ಇದಕ್ಕೆ. ನೋಡಿ 2 ಸ್ಪೂನ್ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬಟಾಟಿ ಪಲ್ಯಗೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು. ಈಗ ಕರಿಬೇವು ಹಾಕೊಂಡಾದ್ಮೇಲೆ ನಾವು ಈರುಳ್ಳಿ ಹಾಕ್ಕೊಂಡು ಇದಕ್ಕೆ 1-2 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿನ ಹಾಕ್ಕೊಂಡು ಇದಕ್ಕೆ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು 1 ಮಿನಿಟ್ ಫ್ರೈ ಮಾಡಿದ್ರೆ ಇದು ರೆಡಿ ಆಗುತ್ತೆ ನೋಡಿ. ಈ ದೋಸೆ ಜೊತೆ ಬಟಾಟಿ ಪಲ್ಯ ಇದ್ದರೆ ಚೆನ್ನಾಗಿರುತ್ತೆ. ಇದ್ರ ಜೊತೆ ಈರುಳ್ಳಿ ಪಲ್ಯನೂ ಮಾಡ್ಕೋಬೋದು ನಾವು ದೋಸೆಗೆ. ನೋಡಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ನಾವು ಬೇಯಿಸಿದಂಥ ಆಲೂಗಡ್ಡೆನ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಮಿನಿಟ್ ಮಿಕ್ಸ್ ಮಾಡಿ ಈಗ ನಾವು ಬೇಯಿಸಿದಂಥ ಆಲೂಗಡ್ಡೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ನೋಡಿ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಅದು ಉದುರಿಸ್ಕೋಬೋದು ನಾವು. ದೋಸೆನ ದಿನ ತಿನ್ಲಿಕ್ಕಂತೂ ಇಷ್ಟಪಡೋರು ತಿಂತಾರೆ. ಯಾರಿಗಾದರೂ ಅಪರೂಪ ತಿನ್ನಬೇಕಂದ್ರೆ ಈ ಥರ ನೋಡಿ ಮಾಡಿ. ಇದಕ್ಕೆ ಸ್ವಲ್ಪ ಬಟಾಟಿ ಪಲ್ಯಗೆ ಎಣ್ಣೆ ಜಾಸ್ತಿ ಬೇಕು, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ. ಈಗ ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಉದುರಿಸಿದ್ರೆ ಬಿಸಿಯಾದ ಬಟಾಟಿ ಪಲ್ಯ ರೆಡಿ. ಈ ಬಟಾಟಿ ಪಲ್ಯನ 1 ಮಿನಿಟ್ ನಾವು ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಇದು ರೆಡಿ ಆಗುತ್ತೆ. ಇದ್ರ ಜೊತೆನೇ ಒಂದು ಚಟ್ನಿನೂ ಮಾಡೋದನ್ನು ಹೇಳ್ಕೊಡ್ತೀನಿ. ಚಟ್ನಿಗೆ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನೈಟನ್ನು ಹಸಿ ಕೊಬ್ಬರಿನ ತುರಿದಿಟ್ಕೊಳ್ಬೇಕು. ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿರ್ತೀನಿ ನಾನು ಮೊದಲೇ ರಾತ್ರಿನ ನೋಡಿ. ಹಸಿ ಕೊಬ್ಬರಿ, ಒಂದು 4-5 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಕಪ್ ತೊಗೊಂಡು ನಾವೇನು ಇದನ್ನು ಹಸಿ ಕೊಬ್ಬರಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಇದನ್ನು ಮೆಣಸಿನ್ಕಾಯಿ 1-2 ಕಟ್ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಇದಕ್ಕನ್ನು ನಾವೀಗ ಒಂದು ಸ್ವಲ್ಪ ಅರ್ಧ ಚಮಚ ಜೀರಿಗೆ ಮತ್ತು ಒಂದಿಷ್ಟು ಹುಣಸೆ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದಕ್ಕೆ ನೈಸಾಗಿ ರುಬ್ಕೊಂಬಂದು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮತ್ತೆ ರುಬ್ಕೊಂಬಂದ್ರೆ ಇದರ ನೋಡಿ ಚೆನ್ನಾಗತ್ತೆ. ಈ ಥರ ನೈಸಂಗೆ ರುಬ್ಬಬೇಕು. ಈಗ ಇದಕ್ಕೇ ನಾವು ಒಂದು ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕೋದ್ರಿಂದ ಇದ್ರ ಚಟ್ನಿ ರುಚಿನೂ ಹೆಚ್ಚಾಗುತ್ತೆ. ಹೀಗೆ ತಿನ್ಬೋದು, ಇದು ರುಚಿಯಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು, ಇಷ್ಟನ್ನು ನಾವು ಒಗ್ಗರಣೆ ಹಾಕೊಂಡ್ರೆ ಇದು ಚಟ್ನಿ ರೆಡಿ ಆಗುತ್ತೆ. ಈಗ ನೋಡಿ ಹಿಟ್ಟನ್ನು ತೋರಿಸ್ತೀನಿ. ಹಿಟ್ಟು ಚೆನ್ನಾಗಿ ನೆನೆದಿದೆ, ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಹಿಟ್ಟನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಹಿಟ್ಟು ಉಬ್ಬಿ ಬಂದಿದೆ. ಈಗ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನಾವು ಚೆನ್ನಾಗಿ ಈಗ ಒಂದು ಸಲ ಮಿಕ್ಸ್ ಮಾಡಬೇಕು. ಈಗ ನಾವು ಇದಕ್ಕನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಹಾಕೋದ್ರಿಂದ ಕೆಂಪಗೆ ಬರುತ್ತೆ ದೋಸೆ. ಸ್ವಲ್ಪ ನೀರು ಹಾಕ್ಕೊಂಡು, ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ಒಂದು 4-5 ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ದೋಸೆ ತವಾನು ಕಾದಿದೆ ನೋಡಿ. ಇದಕ್ಕೇ ನಾನು ಸ್ವಲ್ಪ ಈರುಳ್ಳಿ ತಗೊಂಡು ಎಣ್ಣೆ ಹಚ್ಕೊಂಡೂ ಒರೆಸ್ಕೋಬೋದು ನೋಡಿ. ಈ ಥರ ನೋಡಿ, ಈ ಥರ ಮುಚ್ಚಿದ್ರೆ ಕೆಂಪಿಗೆ ಬಂದಿದೆ ನೋಡಿ. ಈ ಥರ ಆಗತ್ತೆ ದೋಸೆ ಹಿಟ್ಟು. ಈ ಥರ ಈರುಳ್ಳಿನ ತಗೊಂಡು ನಾವು ಅದಕ್ಕೊಂದು ಸ್ವಲ್ಪ ಎಣ್ಣೆ ಸವರಿ ಈ ಥರ ನೋಡಿ ಕೆಂಪಿಗೆ ಸ್ವಲ್ಪ ಮೇಲ್ಗಡೆ ನಿಮಗೆ ಬೇಕಂದರೆ ಎಣ್ಣೆ ಅಥವಾ ಬೆಣ್ಣೆನ ಹಾಕೋಬೋದು ನೋಡಿ. ನಾನು ರೌಂಡ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ರೌಂಡ್ ಮಾಡಲ್ಲ, ಆದರೂ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬಿಸಿಯಾದ ದೋಸೆಗಳು ರೆಡಿ ಆಗುತ್ತೆ ನೋಡಿ. ಈಗ ದೋಸೆ, ಬಟಾಟಿ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ. ಸಕ್ಕರೆ ಹಾಕೋದ್ರಿಂದ ಈ ದೋಸೆ ಚೆನ್ನಾಗಿ ಕಾಣುತ್ತೆ. ಕೆಂಪಿಗೆ ಮೆತ್ತೆ ಹಾಕೋದ್ರಿಂದ ಇದ್ರ ವಾಸನೆ ಚೆನ್ನಾಗಿರುತ್ತೆ. ದೋಸೆ ಇಷ್ಟಪಡೋರು, ಚಿಕ್ಕ ಮಕ್ಕಳು ಇಷ್ಟಪಡೋರು ಈ ಥರ ಇದೇ ಅಳತೆಯಲ್ಲಿ ಮಾಡಿ
ಈಗ ಇಲ್ಲಿ ಚಟ್ನಿ ಪಲ್ಯ ಮತ್ತು ಎರಡೂ ರೆಡಿಯಾಗಿದೆ. ನಾನು ಸರ್ವ್ ಮಾಡಿಕೊಡ್ತೀನಿ. ರೇಷನ್ ಅಕ್ಕಿಯಲ್ಲೇ ನಾವು ಮನೆಯಲ್ಲೇ ಹೋಟೆಲ್ಗೆ ಹೋಗ್ದನ ನಾವು ಮನೆಯಲ್ಲೇ ಮಾಡಿ ತಿನ್ಬೋದು. ರುಚಿಯಾಗಿ ಮಾಡ್ಕೊಳ್ಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಸಕ್ಕರೆ ಹಾಕೋದ್ರಿಂದನೇ ಕೆಂಪಿಗೆ ಬರುತ್ತೆ. ನಾನೀಗ ಇದನ್ನು ಸರ್ವ್ ಮಾಡಿ ನಮ್ಮ ಮನೆಯವ್ರಿಗೆ ಕೊಡ್ತೀನಿ. ಥ್ಯಾಂಕ್ ಯು.